Hello, myself from here. Today's topic is switch case. CCNC with single example syntax ಹೇಗೆ ರನ್ ಆಗುತ್ತೆ ಅಂದ್ರೆ ಸ್ವಿಚ್ ನಾವು ಎಕ್ಸ್ಪ್ರೆಷನ್ ಕಾಲ್ ಮಾಡ್ತೀವಿ ಒನ್ ಅಂತ ಕೊಟ್ಟರೆ ಕೇಸ್ ಕಾನ್ಸ್ಟೆಂಟ್ ಒನ್ ಇತ್ತಂದ್ರೆ ಸ್ಟೇಟ್ಮೆಂಟ್ ಇರುತ್ತೆ ಪ್ರಿಂಟ್ ಆಗುತ್ತೆ ಬ್ರೇಕ್ ಆಗುತ್ತೆ ಇಲ್ಲಿಂದ ಎಕ್ಸಿಕ್ಯೂಟ್ ಆಗುತ್ತೆ. ಸಪೋಸ್ ಟೂ ಅಂತ ಕೊಟ್ಟರೆ ಕಾನ್ಸ್ಟೆಂಟ್ ಟೂ ಒಳಗೆ ಬರುತ್ತೆ ಪ್ರಿಂಟ್ ಮಾಡುತ್ತೆ. ನೆಕ್ಸ್ಟ್ ಮೋರ್ ಕೇಸಸ್ ಇದ್ರೆ ಅದೇ ರೀತಿ ರಿಪೀಟ್ ಆಗ್ತಾ ಹೋಗುತ್ತೆ. ನಾ ಕೇಸ್ ಡಿಫಾಲ್ಟ್ ತಪ್ಪಿದೆ ತಪ್ಪು ಸ್ಟೇಟ್ಮೆಂಟ್ ನೋಡೋದು. ಸ್ವಿಚ್ ಇಂಟ್ ವೇರಿಯನ್ಸ್ ಈಕ್ವಲ್ ಟು ಒನ್ ಅಂತ ಕೊಟ್ಟಿವಿ. ಒನ್ ಜೊತೆಗೆ ನಾವು ಏನ್ ಮಾಡೋಣ, ಯೂಸರ್ ಇಂದ ಕೇಳೋಣ ಪ್ರಿಂಟ್ ಎಫ್ ಎಂಟರ್ ದ ಚಾಯ್ಸ್. ಪರ್ಸೆಂಟೇಜ್ ಡಿ ಕಮ %. ಈಗ ಸಪೋಸ್ ರನ್ ಮಾಡೋಣ. ಎಂಟರ್ ದ ಚಾಯ್ಸ್ ಒನ್ ಅಂತ ಕೊಟ್ರೆ ಕೇಸ್ ಒನ್ ಇಸ್ ಮ್ಯಾಚ್ಡ್. ಅದೇ ರೀತಿ ನಾವೀಗ ಡಿಬಗ್ ಮಾಡ್ತಾ ನೋಡೋಣ ಬೇಕಿದ್ರೆ. ಕೇಸ್ ಒನ್ ಟು ಕೇಸ್ ತ್ರೀ ಈಗ ಸಪೋಸ್ ತ್ರೀ ಅಂತ ಕೊಟ್ಟೆ ಅಂತ ತಿಳ್ಕೊಳ್ರಿ. ಪ್ರಿಂಟ್ ಆಗಿದೆ ತಡೀರಿ, ಇಲ್ಲೊಂದು ಪ್ರಿಂಟ್ ಮಾಡೋಣ. ಕೇಸ್ ತ್ರೀ ಅಂತ ತಗೋಣ, ಇಲ್ಲೊಂದು ಕರೋಣ, ಡಿಬಗ್ ಮಾಡೋಣ. ಸ್ಕ್ಯಾನ್ ಆಫ್ ಕೇಳ್ತಿದೆ, ಎಂಟರ್ ದ ಚಾಯ್ಸ್. ಸಪೋಸ್ F7 ಆಯ್ತು, ಇಲ್ಲಿ ಕೇಳ್ತಿದೆ 33 ಅಂತ ಹೊಡೆದೆ. ನೋಡ್ದು ಸ್ವಿಚ್ ಕೇಸನ್ 33 ಅನ್ನೋ ಆಪ್ಷನ್ ಇಲ್ಲ, ಡಿಫಾಲ್ಟ್ ಪ್ರಿಂಟ್ ಬಂತು 1 2 3 ಅದ್ರ ಬಿಟ್ರೆ ತಗೊಂತೆ ಫಾಲ್ಸ್ ಬ್ಲಾಕ್ ಬಂತು, ಬ್ರೇಕ್ ಆಯ್ತು, ಹೊರಗೆ ಬಂತು ಲೂಪಿಂದ. ಅದೇ ರೀತಿ ಮತ್ತೆ ನಾವು ಸರಿಯಾದ ಕಂಡೀಷನ್ ಕೊಟ್ರೆ ಮತ್ತೆ ಸರಿಯಾದ ಕಂಡೀಷನ್ ಹೋಗುತ್ತೆ. ಎಂಟರ್ ದ ಚಾಯ್ಸ್. ಸಪೋಸ್ 2 ಅಂತ ಕೊಟ್ರೆ ಬರುತ್ತೆ ಕೇಸ್ ಸ್ವಿಚ್ ಕೇಸ್. F7 2 ಕೇಸ್ ಕರೆಕ್ಟ್ ಆಗಿ 2 ಜಂಪ್ ಆಯ್ತು, ಪ್ರಿಂಟ್ ಆಯ್ತು, ಬ್ರೇಕ್ ಲೂಪಿಂದ ಎಕ್ಸಿಟ್ ಆಯ್ತು. ನೋಡಿ ಸ್ವಿಚ್ ಕೇಸ್ ಈ ರೀತಿ ವರ್ಕ್ ಆಗುತ್ತೆ. ಏನೋ ಬೇಕಾದ್ರೆ ಕಂಡೀಷನ್ ವರ್ಕ್ ಅಂತ ನೋಡ್ಕೊಂತ ಹೋಗೋಣ. ಸಪೋಸ್ ಕೇಸ್ ಸ್ವಿಚ್ ಒಳಗೆ ಎರಡ್ನ ಕಳ್ಸೋಣ. ನೆಕ್ಸ್ಟ್ ಕೇಸ್ ಒನ್ ಅಲ್ಲಿ ಪ್ರಿಂಟ್ ಮಾಡಕ್ ಕೇಳೋಣ. ಕೇಸ್ ನಲ್ಲಿ ಏನ್ ಪ್ರಿಂಟ್ ಮಾಡೋಣ ಅಂದ್ರೆ ಇನ್ನು ವೇರಿಯಬಲ್ ತಗೊಂತ ಹೋಗೋಣ. ಇಂಟ್ ಎ ಒಳಗೆ 10 ಕೊಡೋಣ, 20 ಕೊಡೋಣ. ನೆಕ್ಸ್ಟ್ ಬಿ ಒಳಗೆ 10 ಕೊಡೋಣ. ಫಸ್ಟ್ ಕೇಸ್ ಒಳಗೆ ಏನ್ ಹಾಕೋಣ ಅಂದ್ರೆ ರಿಸಲ್ಟ್ ಅಂತ ಒಂದು ವೇರಿಯಬಲ್ ತಗೋಣ, ಡಿಕ್ಲೇರ್ ಮಾಡೋಣ. ರಿಸಲ್ಟ್ ಇಸ್ ಈಕ್ವಲ್ ಟು ಎ ಪ್ಲಸ್ ಬಿ. ರಿಸಲ್ಟ್ ಅಂತ ಇದೆ. ಕೇಸ್ ಒಳಗೆ ರಿಸಲ್ಟ್ ಇದ್ರೆ ರಿಸಲ್ಟ್ ಪ್ರಿಂಟ್ ಆಗುತ್ತೆ. ಅದೇ ಪ್ರಿಂಟ್ ಎಫ್ ಸಮ್ ಇಸ್ ಪರ್ಸೆಂಟೇಜ್ ಡಿ ಕೊಟ್ಟು ರಿಸಲ್ಟ್ ಪ್ರಿಂಟ್ ಮಾಡೋಣ ಫಸ್ಟ್ ಕೇಸ್ ಒಳಗೆ. ಆಮೇಲೆ ಹೊರಗಿಂದ ಬ್ರೇಕ್ ಮಾಡೋಣ, ಇದು ಪ್ರಿಂಟ್ ಆಗಲಿ ಬ್ರೇಕ್ ಆಗಲಿ. ನೆಕ್ಸ್ಟ್ ಕೇಸ್ ಟೂ ಬಂದ್ಬಿಟ್ಟು ಕಾಪಿ ಮಾಡ್ಕೊಳ್ಳೋಣ. ರಿಸಲ್ಟ್ ಇಸ್ ಈಕ್ವಲ್ ಟು ಎ ಮೈನಸ್ ಬಿ ಮಾಡೋಣ. ಫುಲ್ ಸಮ್ ಇರೋದನ್ನ ಡಿಫರೆನ್ಸ್ ಮಾಡೋಣ ಅಷ್ಟೇ, ಡಿಫರೆನ್ಸ್. ನೆಕ್ಸ್ಟ್ ಇದೇ ರೀತಿ ಕಾಪಿ ಮಾಡ್ಕೊಳ್ಳೋಣ, ಕಂಟ್ರೋಲ್ ಸಿ. ಮತ್ತೆ ಬ್ರೇಕ್ ಕೇಸ್ ಟು ಇಂಪ್ಲಿಮೆಂಟ್ ಆದ್ಮೇಲೆ ನೆಕ್ಸ್ಟ್ ಮತ್ತೆ ಬ್ರೇಕ್ ಹಾಕಿರೋಣ. ಕೇಸ್ 3 ಒಳಗೆ ಪ್ರಾಡಕ್ಟ್ ಮಾಡೋಣ. ಪ್ರಾಡಕ್ಟ್ ಅಂದ್ರೆ ಮಲ್ಟಿಪ್ಲಿಕೇಶನ್.
ಆಮೇಲೆ ಬ್ರೇಕ್. ಕೇಸ್ ಒಳಗೆ ಯಾವ್ದು ಇಲ್ಲ ಅಂದ್ರೆ ನೆಕ್ಸ್ಟ್ ಡಿಫಾಲ್ಟ್ ಬ್ಲಾಕ್ ಅಲ್ಲಿ ಬಂದು ಹೇಳೋಣ ಯುವರ್ ಆರ್ ಎಂಟರ್ಡ್ ರಾಂಗ್ ನಂಬರ್ ಅಂತ ಸ್ಟೇಟ್ ಮಾಡ್ಕೊಳ. ಅಲ್ಲೇ ಬರ್ಬಿಡ ಪ್ರತ್ಯೇಕ ಪ್ರಿಂಟ್ ಎಫ್ ಅಂತ ಬರೋ ಮುಂಚೆ ಪ್ರಿಂಟರ್ಗೆ 1 ಅಂದ್ರೆ ಯಾಡಿಗೆ ಯಾಡ್ ಮಾಡಕ್ಕೆ ಎಷ್ಟು ಕ್ಯಾಲ್ಕುಲೇಷನ್ ಕೊಟ್ಟು ಟ್ರೂ ಒಳಗೆ ಡಿಫ್ರೆನ್ಸ್ ಕಂಡುಹಿಡಿತಂದ್ರೆ ಡಿಫ್ರೆನ್ಸ್ ಗೋಸ್ಕರ ಟ್ರಾನ್ಸ್ಲೇಷನ್ 3 ಪಾಯಿಂಟ್ ಪ್ರಾಡಕ್ಟ್ ಅಂತ ಹೇಳೋಣ. ಇದರಿಗೆ ಚಾಯ್ಸ್ ಕೊಟ್ಟಿರೋಣ 2 1 2 3. ಈಗ ಪ್ರೋಗ್ರಾಮ್ನ ರನ್ ಮಾಡೋಣ. ಫಸ್ಟ್ ಎಂಟರ್ ದ ಚಾಯ್ಸ್ 1 ನೋಡಿದ ತಕ್ಷಣ ಬಂತು 10 ಪ್ಲಸ್ 20. ನೆಕ್ಸ್ಟ್ ಅದೇ ರೀತಿ ಪ್ರಾಡಕ್ಟ್ ನೋಡಿದ್ರೆ 300 ಪ್ರಾಡಕ್ಟ್ 200 ಬಂತು. ಸಪೋಸ್ ನಾವು ಫಾಲ್ಸ್ ಹೊಡೆದು ಅಂತ ತಿಳ್ಕೊಂಡ್ರೆ 4 ನ ಡಿಫಾಲ್ಟ್ 21 ಎಂಟರ್ ರಾಂಗ್ ನಂಬರ್. ಹೇಗೆ ರನ್ ಆಗ್ತದೆ ಅಂತ ಒಂದು ಡಿಬಗ್ ಮಾಡ್ಕೊಂತ ನೋಡೋಣ ಪ್ರೋಗ್ರಾಮ್ನ. ಬಸ್ ಕೇಸ್ 2 ಅಂದ್ರೆ ಡಿಬಗ್ ಮಾಡೋಣ. ಸ್ಕ್ಯಾನ್ ಆಫ್ ಅಲ್ಲಿ ಇದೆ, ಹೊಡೆದೇ ಹೋಯ್ತು. ಇಲ್ಲಿ ಪ್ರಿಂಟ್ ಮಾಡಬೇಕು ಎಂಟರ್ ಕೇಸ್ 2 ಹೊಡೆದ ತಕ್ಷಣ ಏನಾಗುತ್ತೆ ಫಂಕ್ಷನ್ ಕೇಸ್ 2 ರಿಸಲ್ಟ್ ಆಯ್ತು, ಪ್ರಿಂಟ್ ಆಯ್ತು, ಬ್ರೇಕ್ ಆಯ್ತು, ಎಕ್ಸಿಟ್ ಆಯ್ತು. ಈ ರೀತಿ